कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी. ಹಲೋ ಗಾಯ್ಸ್, ನಾನಿವತ್ತು ನಿಂತ್ಕೊಂಡಿರೋದು ಆಳಿಮಳ ಶಿವ ಟೆಂಪಲ್. ಓಕೆನಾ, ಆ್ಯಕ್ಚುಲಿ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ತಿಲ್ಲ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ತುಂಬಾ ಫೇಮಸ್ ಟೆಂಪಲ್ ಆಗಿ ಬದಲಾಗಿದೆ. ಹೇಗಂತಂತಂದರೆ ಈ ಟೆಂಪಲ್ ಬಂದುಬಿಟ್ಟು ಶಿವ ಮತ್ತು ಪಾರ್ವತಿದು. ಹಾಗೆ ನಿಮ್ಮೆಲ್ರಿಗೂ ಶಿವ ಟೆಂಪಲ್ಗೆ ಸ್ವಾಗತ. ಸೊ ಈ ಟೆಂಪಲ್ ಎಲ್ಲಿದೆ ಅಂತ ಹೇಳೋದಾದರೆ ಟ್ರಿವಾಂಡ್ರಮಲ್ಲೇ ಇದೆ. ಟ್ರಿವಾಂಡ್ರಮಿಂದ ಅಂದರೆ ನಾನು ಪದ್ಮನಾಭ ಸ್ವಾಮಿ ಟೆಂಪಲಿಂದ ಒಂದು 20-25 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ ಇಲ್ಲಿ ಬರಬೇಕಂದ್ರೆ. ಮತ್ತು ಅದು ಮಾತ್ರ ಅಲ್ಲ, ಈಗಂತೂ ಶಿವಂದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಆಗಿದೆ ಇಲ್ಲಿ. ಯಾವುದಂದರೆ ಶಿವಂದು ಗಂಗಾಧಾರಿಯಾದ ಸ್ಟ್ಯಾಚ್ಯೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇಲ್ಲಿ. ಮತ್ತು ಎಷ್ಟೋ ಜನ ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಸ್ಟೇಟಿಂದ ಇದನ್ನು ನೋಡೋಕ್ಕಂತಾನೆ ಬರ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾ? ಸೊ ತುಂಬಾ ಚೆನ್ನಾಗಿದೆ. ಮತ್ತೇನು ಗೊತ್ತಾ, ಶಿವಂದು ಸ್ಟ್ಯಾಚ್ಯೂ ಬಂದುಬಿಟ್ಟು ಬೀಚ್ ಹಿಂದ್ಗಡೆ ಅರಬ್ಬಿ ಸೀ ಇದೆ. ಸೊ ಬೀಚ್ ದಡದಲ್ಲೇ ಮಾಡಿರೋದ್ರಿಂದ ಅಲ್ಲಿಂದ ವ್ಯೂ ಮಾತ್ರ ಓ ಮೈ ಗಾಡ್ ಹೇಳೋದೇ ಬೇಡ, ಅಷ್ಟು ಬ್ಯೂಟಿಫುಲ್ ಆದಂಥ ವ್ಯೂ. ನಮ್ಮದು ನರಗಳು ಹೇಗಿದೆ ನೋಡಿ, ಅದೇ ಥರ ನರಗಳು. ಮತ್ತು ಶಿವಂದು ತಲೆ ಮೇಲೆ ಆ ಗಂಗಾದು ಸ್ಟ್ಯಾಚ್ಯೂ, ಅಲ್ಲಿಂದ ನೀರು ಬರೋ ಥರ ಓ ಮೈ ಗಾಡ್, ಅದು ಹೆಂಗೆ ಬಂದಿದೆ ಅಂತಂದರೆ ನೀವೇ ನೋಡಿ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೀವು ನೋಡ್ಬೋದು, ಇಲ್ಲಿಂದನೇ ಕಾಣುತ್ತೆ. ಬೀಚಿಂದ ಅಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಸೈಡಲ್ಲಿ ಎಲ್ಲಿಂದಾನೇ ಕಾಣ್ತಾ ಇದೆ. ಸೊ ಇಲ್ಲಿಂದ ಅಷ್ಟು ದೊಡ್ಡದಾಗ ಅನಿಸಲ್ಲ, ಬಟ್ ಅಲ್ಲಿ ಹೋಗಿ ನೋಡೋದು ಇನ್ನೂ ದೊಡ್ಡದು ಅನಿಸುತ್ತೆ ಆ ಟೆಂಪಲ್ ಒಳಗಡೆ. ಸೊ ಟೆಂಪಲ್ ಒಳಗಡೆಯಿಂದ ಕ್ಯಾಮ್ರಾ ತೊಗೊಂಡು ಹೋಗಲ್ಲ, ಬಟ್ ಸ್ಟ್ಯಾಚ್ಯೂ ಹತ್ರ ಹೋದಾದರೆ ಕ್ಯಾಮ್ರಾ ನೀವು ತೊಗೊಂಡು ಹೋಗ್ಬೋದು, ಫೋಟೋ ತೊಗೋಬೋದು, ಆಮೇಲೆ ನಿಮ್ಮದು ವಿಡಿಯೋ ಸಹ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ನೋಡೋಣ. ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ. ಈ ಇಡೀ ಸ್ಟ್ಯಾಚ್ಯೂನ ಕಾಂಕ್ರೀಟಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಶಿವಂದು ತಲೆ ಮೇಲೆ ಗಂಗೆ ಮಾತ್ರ ಅಲ್ಲ, ಚಂದ್ರ ಕೂಡ. ಮತ್ತು ಕತ್ತಲ್ಲಿ ಫುಲ್ ರುದ್ರಾಕ್ಷಿ ಮಾಲೆಗಳನ್ನು ನೋಡ್ಬೋದು. ಹಾಗೆ 4 ಕೈಗಳು, ಒಂದು ಕೈಯಲ್ಲಿ ಡಮರು ಮತ್ತು ಒಂದು ಕೈಯಲ್ಲಿ ತ್ರಿಶೂಲ, ಹಾಗೆ ವಾಸುಕಿನ ನೋಡ್ಬೋದು, ಹಾವು ವಾಸುಕಿ. ಸೊ ಕುತ್ಕೊಂಡಿರುವಂಥ ಸ್ಟ್ಯಾಚ್ಯೂ ಮಾತ್ರ ತುಂಬಾ ಮನೋಹರವಾಗಿದೆ. ಮತ್ತು ಶಿವರಾತ್ರಿ ಆಗಿರೋದ್ರಿಂದ ಎಷ್ಟೋ ಜನ ಬೇರೆ ಬೇರೆ ದೇಶಗಳಿಂದ, ಸ್ಟೇಟಿಂದ ಇಲ್ಲಿ ಬರ್ತಿರೋದನ್ನು ನೀವು ನಾನು ಹಿಂದೆನೇ ನೋಡ್ಬೋದು. ಫುಲ್ ಜನರ ಸಾಗರ ಇದೆ. ಮತ್ತು ಶಿವಂದು ಟೆಂಪಲ್ ಸಹ ತುಂಬಾ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಇಲ್ಲಿ. ಮತ್ತು ಯಾಕೆ ಶಿವರಾತ್ರಿ ಸೆಲೆಬ್ರೇಟ್ ಮಾಡ್ತಾರಂತ ಅನ್ನೋದಾದರೆ ಎಷ್ಟೋ ಕಥೆಗಳಿದ್ದಾವೆ, ಒಂದೆಲ್ಲ ಎರಡಲ್ಲ, ಎಷ್ಟೋ ಕಥೆಗಳಿದ್ದಾವೆ. ಅದರಲ್ಲಿ ಮೇಯ್ನ್ ರೀಸನ್ ಆಗಿ ಅಂತ ಕನ್ಸಿಡರ್ ಮಾಡೋದಾದರೆ ಶಿವಂದು ಪಾರ್ವತಿ ಮದುವೆ ಆದ ದಿನವೇ ಅದು ಶಿವರಾತ್ರಿ ದಿನ ಆಗಿತ್ತು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಶಿವಂದು ನೃತ್ಯ ಮಾಡಿದ್ದು ಅಂದರೆ ರುದ್ರ ತಾಂಡವ ನೃತ್ಯ ಮಾಡಿದ್ದು ಸಹ ಅದು ಕೂಡ ಶಿವರಾತ್ರಿ ದಿನವೇ ಆಗಿತ್ತು. ಮತ್ತು ಹಿಂದೂಗಳಲ್ಲಿ ನೋಡೋದಾದರೆ ಈ ಶಿವರಾತ್ರಿ ದಿನನ ಶಿವರ ಭಕ್ತರು ಎಷ್ಟೋ ಇಷ್ಟಪಟ್ಟು ಪ್ರಿಯಕರವಾದ ಹಬ್ಬವಾಗಿದೆ ಇದು, ಅಲ್ವಾ? ದೇವಸ್ಥಾನ ಮೇಲ್ಗಡೆ ಸಮುದ್ರ ಮಂಥನ ನಡೆದಂಥ ಸ್ಟ್ಯಾಚ್ಯೂಗಳನ್ನ ಬಿಲ್ಡ್ ಮಾಡಿದ್ದಾರೆ. ಸಮುದ್ರ ಮಂಥನ ಅಂದರೆ ಬೇರೆ ಏನೂ ಇಲ್ಲ, ನಾವು ಹೇಗೆ ಮೊಸರು ಮಜ್ಜಿಗೆಯಿಂದ ಬೆಣ್ಣೆನ ತೆಗಿತೀವೋ ಅದೇ ಕ್ರಿಯೆ ಸಮುದ್ರದಲ್ಲಿ ನಡೆಯುತ್ತೆ. ಯಾಕಂದರೆ ಸಮುದ್ರದಲ್ಲಿ ಅಮೃತ ಬಿದ್ದು ಹೋಗೋ ಸ್ಟೋರಿ ನಿಮಗೆಲ್ಲರೂ ಗೊತ್ತೇ ಇರುತ್ತೆ. ಆ ಅಮೃತನ ತೆಗಿಲಿಕ್ಕೆ ವಿಷ್ಣು ಕುರ್ಮಾ ಅವತಾರ ತಗೊಂಡು ಸಮುದ್ರದ ಕೆಳಗಡೆ ಹೋಗ್ತಾರೆ. ಅದ್ರ ಮೇಲ್ಗಡೆ ದೊಡ್ಡ ಬೆಟ್ಟವನ್ನ ಇಡ್ತಾರೆ. ಹಾಗೆ ವಾಸುಕಿನ ಹಗ್ಗ ಥರ ಆ ಕಡೆ ಇಟ್ಕೊಂಡು ಸಮುದ್ರನ ಕಡಿತಾರೆ. ಆ ಕಡೆಯುವಂಥ ಸಮಯದಲ್ಲಿ ಸಮುದ್ರದಿಂದ ಬಂದಂಥ ವಿಷಾನ ಶಿವ ಕುಡಿದು ಗಂಟ್ಲಲ್ಲಿ ಸ್ಟೋರ್ ಮಾಡ್ಕೋತಾರೆ. ಸೊ ಆ ದಿನ ಕೂಡ ಶಿವರಾತ್ರಿ ಆಗಿತ್ತಂತೆ. ಹಾಗೆ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂದಿದ್ದು. ಮತ್ತು ಶಿವರಾತ್ರಿ ದಿನದಂದು ಎಲ್ಲರೂ ಶಿವರ ಭಕ್ತರೆಲ್ಲ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆಗಳನ್ನು ಮಾಡಿ, ಮತ್ತು ರಾತ್ರಿ ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ರಾತ್ರಿ ಎಲ್ಲ ಭಜನೆ ಮಾಡಿ, ಜಾಗರಣೆ ಮಾಡಿ, ಉಪವಾಸ ಇದ್ದು ಎಷ್ಟೋ ಇಷ್ಟಪಟ್ಟು ಮಾಡುವಂಥ ಒಂದು ಹಬ್ಬ ಆಗಿದೆ. ತುಂಬಾ ಎಂಜಾಯ್ಫುಲ್ ಆಗಿ ಮಾಡುವಂಥ, ನಾನು ಹೇಳೋದೇ ಬೇಡ, ಈಶಾ ಫೌಂಡೇಶನ್ಲಿ ನೋಡೇ ಇರ್ತೀರಾ ಎಷ್ಟು ಉತ್ಸಾಹದಿಂದ ಆಚರಿಸ್ತಾರೆ ಹಬ್ಬನ ಅಂತ ಹೇಳ್ಬಿಟ್ಟು, ಅಲ್ವಾ? ಸ್ಟ್ಯಾಚ್ಯೂ ಅಂತೂ ನೋಡಾಯಿತು, ಬನ್ನಿ ಬೀಚಿಗೆ ಹೋಗೋಣ. ದೇವಸ್ಥಾನದ ಕೆಳಗಡೆಯಿಂದ ಬೀಚ್ ವೇವ್ನ ಮಾಡಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಹೋಗೋದಾದರೆ ಇಲ್ಲಿ ನಿಮ್ಮದು ಪಾರ್ಕಿಂಗ್ ಏರಿಯಾ ಇದೆ. ಸೊ ನಿಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲಿಂದ ಸ್ಟ್ಯಾಚ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ, ಅಲ್ವಾ? ಸೊ ಹಾಗೆ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗೋದಾದರೆ ಒಂದು ಕ್ಯಾಂಟೀನ್ ಇದೆ. ಸೊ ನಿಮ್ಮ ಟೀ ಸ್ನಾಕ್ಸ್ ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ಬೀಚ್ ವೇವ್ನ ಎಂಜಾಯ್ ಮಾಡಿಕೊಂಡು ನಿಮ್ಮ ಟೀನ ಕುಡಿಬಹುದು. ಹಾಗೆ ಕೆಳಗಡೆ ಹೋಗೋದಾದರೆ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳಿದ್ದಾವೆ. ಇಲ್ಲಿ ಬೇರೆ ಏನಿಲ್ಲ, ಮ್ಯಾಂಗೋ, ಕುಕುಂಬರ್ ಎಲ್ಲ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಕೈಲಿ ಇಟ್ಕೊಂಡು ನೀವು ಬೀಚ್ ಹತ್ರ ಹೋಗ್ಬೋದು. ಸೊ ಹಾಗೆ ನೇರವಾಗಿ ಮುಂದೆ ಬರೋದಾದರೆ
ಆದರೆ ಇದು ಲೇಕ ಅಥವಾ ಬ್ಯಾಕ್ ವಾಟರ್ ಅಂತ ಒಂದು ಅರ್ಥ ಆಗಿಲ್ಲ. ಮತ್ತು ಸಮುದ್ರದಿಂದ ನೀರು ಬರ್ತಾ ಇದೆ, ಅಲ್ಲಿಂದ ಡಿಗ್ ಮಾಡಿದ್ದಾರೆ. ಸೊ ಅಲ್ಲಿಂದ ಬಟ್ ನೀರು ಒಳಗಡೆಯಿಂದ ನೋಡಿ ನಡ್ಕೊಂಡು ಹೋಗುವಂಥ ಒಂದು ವೇ ಮಾಡಿದ್ದಾರೆ. ನಮ್ಮ ಫಾರಿನ್ ಅಜ್ಜಿಗಳು ನೋಡಿ ನಡ್ಕೊಂಡು ಹೋಗೋದನ್ನು ನೀವು ನೋಡ್ಬೋದು. ಆ್ಯಕ್ಚುಲಿ ಅಲ್ಲಿ ಒಂದು ರೆಸಾರ್ಟ್ ಇದೆ. ಸೊ ಆ ರೆಸಾರ್ಟ್ ಹೋಗೋಕ್ಕೆ ಅಂತ ಹೇಳಿ ದಾರಿನ ಮಾಡಿರ್ಬೋದು ಅಂತ ನನಗೆ ಅನಿಸ್ತು. ಸೊ ಹಾಗೆ ಈ ಕಡೆ ಬಂದರೆ ಬೀಚ್ ಇದೆ. ಸೊ ಇಲ್ಲಿ ಒಂದು ಡೇಂಜರಸ್ ಬೋರ್ಡ್ನ ಹಾಕಿದ್ದಾರೆ ನೋಡಿ, ತುಂಬ ಡೀಪ್ ಇದೆ. ಸೊ ಬಾತ್ ಮಾಡ್ಲಿಕ್ಕಾಗಲ್ಲ, ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ಹಾಗೆ ಅದು ಮಾತ್ರ ಅಲ್ಲಿ ಇಲ್ಲಿ ರೋಪ್ ಕಟ್ಟಿದ್ದಾರೆ. ಸೊ ಆ ಕಡೆಯಿಂದ ಜನ ಬಿಡ್ತಾ ಇಲ್ಲ, ತುಂಬ ಜನ ಗಾಡ್ಸಿದ್ದಾರೆ. ಸೊ ಇದೇ ಸಮಯದಲ್ಲಿ ನೋಡಿ ಎಷ್ಟು ದೊಡ್ಡ ಬೋಟ್ ಬಂತು. ಸೊ ಈ ಬೋಟನ್ನು ನೋಡಿ ನಾನು ಎಂಜಾಯ್ ಮಾಡ್ಕೊಂಡು, ಈ ಬೀಚ್ ವಿನೆಲ್ಲ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಹಿಂತಿರುಗಿ ಹೋಗ್ತಾ ಇದ್ದೀನಿ. ಅದು ಮಾತ್ರ ಅಲ್ಲಿ ಸ್ಟೇ ಮಾಡಲಿಕ್ಕೆ ಎಷ್ಟೋ ರೆಸಾರ್ಟ್ಸ್ಗಳು ಎಲ್ಲನೂ ನಾವಿಲ್ಲಿ ನೋಡ್ಬೋದು. ತುಂಬಾ ರೆಸಾರ್ಟ್ಸ್ಗಳಿದ್ದಾವೆ. ಸೊ ಸ್ಟೇ ಮಾಡಿ ಆರಾಮಾಗಿ ಎಷ್ಟೋ ದಿನ ಇದ್ದು ಈ ಟ್ರಿವಾಂಡ್ರಮಲ್ಲಿ ಎಷ್ಟೋ ಥರದ ಪ್ಲೇಸಸ್ಗಳಿದೆ. ಎಕ್ಸ್ಪ್ಲೋರ್ ಮಾಡ್ಬೋದು, ನೀವೆಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಒಂದು ಒಳ್ಳೆ ಪ್ಲೇಸು. ನಮ್ಮ ಬ್ಯಾಂಗ್ಳೂರು ಹೇಗೆ ನಮ್ಮ ಕರ್ನಾಟಕದ ಕ್ಯಾಪಿಟಲ್, ಅದೇ ಥರ ಕೇರಳದ ಕ್ಯಾಪಿಟಲ್ ಕೂಡ ಇದು ತಿರುವನಂತಪುರಂ. ಸೊ ಈ ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹ್ಯಾಪಿ ಶಿವರಾತ್ರಿ. ಮುಂದಿನ ಸಿಗೋಣ. ಅಲ್ಲಿವರೆಗೂ ಬಾಯ್.